ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತ ಕನ್ನಡಿಗರನ್ನ ರಂಜಿಸಿದವರು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಪ್ರೀತಿಯಲ್ಲಿ ಅಂದ್ಕೊಂಡಿದ್ದೆಲ್ಲ ಆದರೆ ಸ್ವರ್ಗ, ಹುಡುಗ ಹುಡುಗಿಯ ಖುಷಿಗೆ ಪಾರವೇ ಇರಲ್ಲ. ಅದರಲ್ಲೂ ಪ್ರೀತಿ ಅನ್ನೋ ಬಂಧಕ್ಕೆ ಮದುವೆ ಅನ್ನೋ ಅನುಬಂಧ ಬೆಸೆದ್ಕೊಂಡ್ರೆ ಅದಕ್ಕಿಂತ ಹ್ಯಾಪಿ ಎಂಡಿಂಗ್ ಇನ್ನೊಂದಿಲ್ಲ. ಆದರೆ ಇದು ಎಲ್ಲರ ಬದುಕಲ್ಲೂ ಆಗಲ್ಲ ಬಿಡಿ. ಎಲ್ಲೋ 100ಕ್ಕೆ 10-20 ಜನರಿಗೆ ಮಾತ್ರ ಇಂಥ ಅದೃಷ್ಟ ಇರೋದು. ಬಹುತೇಕರು ಪ್ರೀತಿಯಲ್ಲಿ ನೋವು ಕಾಣೋದೇ ಜಾಸ್ತಿ. ಸ್ಯಾಡ್ ಎಂಡಿಂಗ್ ಲವ್ ಸ್ಟೋರಿಗಳೇ ಜಾಸ್ತಿ. ಈಗೀಗೆಲ್ಲ ಪ್ರೀತಿ ಅನ್ನೋದು ಸ್ವಲ್ಪ ದಿನಕ್ಕಷ್ಟೇ. ಪ್ರೀತಿ ಅನ್ನೋದಕ್ಕೆ ಗ್ಯಾರಂಟಿಯೂ ಇಲ್ಲ, ವ್ಯಾರಂಟಿಯೂ ಇಲ್ಲ. ಪ್ರೀತಿ ಅನ್ನೋದು ಟೈಮ್ ಪಾಸ್ ಅನ್ನೋ ಹಂತಕ್ಕೆ ಬಂದಿದೆ. ಅದು ಸಾಮಾನ್ಯ ಜನರಿಗೆ ಅಂತಲ್ಲ, ದೊಡ್ಡವರ ವಿಷಯದಲ್ಲೂ ಇದೇ ಆಗ್ತಿರೋದು. ಬಾಲಿವುಡ್ ಮಂದಿಗಂತೂ ಪ್ರೀತಿ ಅನ್ನೋದು ಟೈಮ್ ಪಾಸ್ ಕಡಲೆಕಾಯಿ ಇದ್ದಂತೆ. ಇವತ್ತೊಬ್ರು ನಾಳೆ ಇನ್ನೊಬ್ರು. ಪ್ರೀತಿ ಮಾಡಬೇಕು ಅನ್ಸಿದಾಗಲೆಲ್ಲ ಒಬ್ಬೊಬ್ಬರ ಜೊತೆ ಡೇಟಿಂಗ್ ನಲ್ಲಿರ್ತಾರೆ. ಆದ್ರೆ ಎಲ್ಲರೂ ಹೀಗೆ ಇರಲ್ಲ. ಜೀವಕ್ಕೆ ಜೀವ ಅಂತ ಪ್ರೀತಿಸೋರಿರ್ತಾರೆ, ನೀವೇ ನನ್ನ ಸರ್ವಸ್ವ ಅನ್ನೋರು ಇರ್ತಾರೆ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದರೆ, ಡಾಲಿ ಮದುವೆ ಬೆನ್ನಲ್ಲೇ ಒಂದಿಷ್ಟು ವಿಷಯ ಹರಿದಾಡೋದಕ್ಕೆ ಶುರುವಾಗಿದ್ವು. ಅದರಲ್ಲೂ ಅಮೃತಾ ಅಯ್ಯಂಗಾರ್ ಬಗ್ಗೆ ತುಂಬಾ ಜನ ಏನೇನೋ ಕಮೆಂಟ್ ಮಾಡ್ತಾ ಇದ್ರು. ಡಾಲಿ ಮದುವೆ ಬಗ್ಗೆ ಒಂದೇ ಒಂದು ಸಣ್ಣ ಮಾತನ್ನೂ ಆಡದ ನಟಿ ಅಮೃತಾ ಅಯ್ಯಂಗಾರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಟಿ ಅಮೃತಾ ಅವರ ಪೋಸ್ಟ್ ನೋಡಿದ ನೆಟ್ಟಿಗರು ಇದು ಪಕ್ಕಾ ಪ್ರೀತಿಯ ಕಣ್ಣೀರ ಕತೆ ಅಂದಿದ್ದಾರೆ. ಹಾಗಾದ್ರೆ ಅಮೃತಾ ಅಯ್ಯಂಗಾರ್ ಮಾಡಿರೋ ಪೋಸ್ಟ್ನಲ್ಲಿ ಏನಿದೆ? ಡಾಲಿ ಮದುವೆಗೆ ಬಂದಿದ್ದ ರಮ್ಯಾ ಅಮೃತಾ ಅಯ್ಯಂಗಾರನ್ನ ಭೇಟಿ ಮಾಡಿದ್ಯಾಕೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಪ್ರೀತಿ ಅನ್ನೋದೇ ಹಾಗೆ. ಎಲ್ಲವೂ ಚೆನ್ನಾಗಿದ್ದಾಗ ಮನಸ್ಸು ಹಕ್ಕಿಯಂತೆ ಹಾರ್ತಿರುತ್ತೆ. ಅದೇ ಬ್ರೇಕಪ್ ಅನ್ನೋ ಬಿರುಗಾಳಿ ಬೀಸಿದ್ರೆ ಜೀವನದಲ್ಲಿ ಸುನಾಮಿಯೇ ಎದ್ದಂತಾಗುತ್ತೆ. ನಟಿ ಅಮೃತಾ ಅಯ್ಯಂಗಾರ್ ಬದುಕಲ್ಲೂ ಕೂಡ ಇಂತಹದ್ದೇ ನೋವು ಕಾಡ್ತಾ ಇದೆಯಾ ಅನ್ನೋ ಅನುಮಾನ ಸದ್ಯಕ್ಕೆ ಎಲ್ಲರನ್ನೂ ಕಾಡುವುದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಆಗಿರೋದು ಬೇರೇನೂ ಅಲ್ಲ, ಖುದ್ದು ಅಮೃತಾ ಅಯ್ಯಂಗಾರ್ ಅವರ ನಡೆ ಮತ್ತು ಅವರು ಬರ್ಕೊಂಡಿರುವ ಸಾಲುಗಳು. ಈ ಹಿಂದೆ ಡಾಲಿ ಧನಂಜಯ್ ಮತ್ತು ಅಮೃತಾ ಅಯ್ಯಂಗಾರ್ ನಡುವೆ ಪ್ರೇಮಾಂಕುರ ಆಗಿದೆ ಅನ್ನೋ ಅನುಮಾನ ಅನೇಕರಲ್ಲಿತ್ತು. ಯಾಕಂದ್ರೆ ಇಬ್ರು ಒಂದಾದ ಮೇಲೊಂದು ಸಿನಿಮಾ ಮಾಡ್ತಾ ಇದ್ರು, ಎಲ್ಲೆಡೆ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗಣೇಶ್ ನಡೆಸಿಕೊಡ್ತಾ ಇದ್ದ ಗೋಲ್ಡನ್ ಗ್ಯಾಂಗ್ ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್ ಅಮೃತಾ ಅಯ್ಯಂಗಾರ್ ಅವರ ಮುಂದೆ ಪ್ರೇಮ ನಿವೇದನೆ ಮಾಡಿಕೊಂಡಿದ್ರು. ಮಂಡಿಯೂರಿ ಬೇಡುವೆನು, ಹೃದಯ ಕಾಲಡಿ ಇಡುವೆನು, ತೆಗೆದು ಬಚ್ಚಿಟ್ಟುಕೋ, ಇಲ್ಲ ತುಳಿದು ಕಾಲ್ ತೊಳೆದುಕೋ, ಬೇಡ ಈ ಮೌನ, ಮಾಡು ತೀರ್ಮಾನ ಅಂತ ಕವಿತೆ ಹೇಳಿದ್ರು. ಧನಂಜಯ್ ನೀಡಿದ್ದ ಗುಲಾಬಿ ಹೂ ಪಡೆದು ಅಮೃತಾ ಅಯ್ಯಂಗಾರ್ ನಾಚಿ ನೀರಾಗಿದ್ರು. ಆತ್ಮೀಯರೇ, ಈ ಎಲ್ಲ ಕಾರಣಕ್ಕೆ ಡಾಲಿ ಧನಂಜಯ್ ಮತ್ತು ಅಮೃತಾ ಅಯ್ಯಂಗಾರ್ ಹೋದಲ್ಲಿ ಬಂದಲ್ಲಿ ಜನ ಇವ್ರ ಬಗ್ಗೆ ಮಾತನಾಡ್ತಾ ಇದ್ರು. ಜೋಡಿ ಚೆನ್ನಾಗಿದೆ, ಪಕ್ಕ ಲವ್ ನಲ್ಲಿದ್ದಾರೆ ಅಂತಿದ್ರು. ಇನ್ನು ಕೆಲವರು ನಿಮ್ಮಿಬ್ಬರ ಮದುವೆ ಯಾವಾಗ ಅನ್ನೋ ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ರು. ಆದ್ರೆ ಯಾವುದಕ್ಕೂ ಉತ್ತರಿಸದೆ ಇಬ್ರು ಸಹ ನಕ್ಕು ಸುಮ್ಮನಾಗ್ತಾ ಇದ್ರು. ಆದ್ರೀಗ ಡಾಲಿ ಧನಂಜಯ್ ಮದುವೆ ಡಾಕ್ಟರ್ ಧನ್ಯತಾ ಜೊತೆ ಆಗೋಗಿದೆ. ಇಡೀ ಕನ್ನಡ ಸಿನಿಮಾ ರಂಗ ಬಂದು ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾಗೆ ಶುಭ ಹಾರೈಸಿ ಹೋಗಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಡಾಲಿ ಧನಂಜಯ್ ಅವರ ಆಪ್ತ ಗೆಳತಿಯಾಗಿದ್ದ ಅಮೃತಾ ಅಯ್ಯಂಗಾರ್ ಮಾತ್ರ ಮೈಸೂರಲ್ಲೇ ಇದ್ರು, ಡಾಲಿ ಮದುವೆಗೆ ಹೋಗಿಲ್ಲ. ಅಷ್ಟೇ ಯಾಕೆ, ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ನವ ಜೋಡಿಗೆ ಶುಭಾಶಯವನ್ನು ಕೋರಿಲ್ಲ. ಅಮೃತಾ ಅವರ ಈ ನಡೆ ಈಗ ಅನೇಕರಲ್ಲಿ ಅನುಮಾನ ಮೂಡಿಸುವಂತೆ ಮಾಡಿದೆ. ಡಾಲಿ ಧನಂಜಯ್ ಜೊತೆ ಬ್ರೇಕಪ್ ಮಾಡಿಕೊಂಡ ನೋವಲ್ಲೇ ಅಮೃತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರೋದಕ್ಕೆ ಶುರುವಾಗಿದೆ. ಡಾಲಿ ಧನಂಜಯ್ ಜೊತೆ ಬ್ರೇಕಪ್ ಮಾಡಿಕೊಂಡ ನೋವಲ್ಲೇ ಅಮೃತಾ ಇದ್ದಾರೆ ಅನ್ನೋ ಮಾತು ಕೇಳಿಬರೋದಕ್ಕೆ ಶುರುವಾಗಿದೆ. ಇಷ್ಟೇ ಆದರೆ ಪರವಾಗಿಲ್ಲ, ನಟ ಡಾಲಿ ಧನಂಜಯ್ ಮದುವೆಗೆ ನಟಿ ರಮ್ಯಾ ಕೂಡ ಬಂದಿದ್ರು. ಮೈಸೂರಲ್ಲೇ ಇಡೀ ದಿನ ಇದ್ರು. ಈ ವೇಳೆ ನಟಿ ರಮ್ಯಾರನ್ನ ಇದೇ ಅಮೃತಾ ಅಯ್ಯಂಗಾರ್ ಭೇಟಿ ಮಾಡಿದ್ದಾರೆ. ಮೈಸೂರಲ್ಲೇ ರಮ್ಯಾ ಜೊತೆ ಒಂದಿಷ್ಟು ಹೊತ್ತು ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ, ತುಂಬಾ ಸಮಯದ ನಂತರ ನನ್ನ ಕ್ಯೂನ ಭೇಟಿ ಮಾಡಿದ್ದೀನಿ, ಮನಸ್ಸಿನೊಳಗೆ ಕಿರುಚಾಡ್ತಿದ್ದೀನಿ, ಆದರೆ ಹೊರಗಡೆ ಶಾಂತವಾಗಿದ್ದೀನಿ ಅಂತ ಬರ್ಕೊಂಡಿದ್ದಾರೆ. ಆತ್ಮೀಯರೇ, ಅಮೃತಾ ಅಯ್ಯಂಗಾರ್ ಅವರ ಈ ಪೋಸ್ಟ್ ಈಗ ಹತ್ತಾರು ಅನುಮಾನ ಮೂಡುವಂತೆ ಮಾಡಿದೆ. ಅಮೃತಾ ಅಯ್ಯಂಗಾರ್ ಬರೆದುಕೊಂಡ ಈ ಸಾಲುಗಳಿಗೂ ಡಾಲಿ ಧನಂಜಯ್ ಅವರ ಮದುವೆಗೂ ಕನೆಕ್ಟ್ ಮಾಡಿ ಮಾತನಾಡ್ತಿದ್ದಾರೆ. ಡಾಲಿ ಧನಂಜಯ್ ಮದುವೆಗೆ ಯಾಕೆ ಹೋಗಿಲ್ಲ ಅನ್ನೋ ಸಾಲು ಪ್ರಶ್ನೆ ಕೇಳ್ತಿದ್ದಾರೆ. ಬ್ರೇಕಪ್ ಆದ ನೋವು ಇನ್ನೂ ಮಾಸಿಲ್ವಾ ಅಂತಾನೂ ಕಮೆಂಟ್ ಮಾಡ್ತಿದ್ದಾರೆ. ಆದರೆ ಈ ಸಾಲಿಗೂ ಡಾಲಿ ಮದುವೆಗೂ ಲಿಂಕ್ ಇಲ್ಲ. ರಮ್ಯಾರನ್ನ ನೋಡಿದ ಖುಷಿಯಲ್ಲಿ ಮನಸ್ಸಲ್ಲಿ ಕಿರ್ಚಾಡಿದ್ದು ಅಂತ ನಟಿ ಅಮೃತಾ ಸಬೂಬು ಕೊಟ್ಟರು ಜನ ನಂಬೋದಕ್ಕೆ ರೆಡಿ ಇಲ್ಲ. ಮೈಸೂರಲ್ಲೇ ಇದ್ರು ಡಾಲಿ ಮದುವೆಗೆ ಹೋಗದಂತ ದ್ವೇಷ ಬೆಳೀತಾ. ಅಷ್ಟೊಂದು ಕ್ಲೋಸ್ ಆಗಿದ್ದವರು, ಒಂದು ಕ್ಷಣವೂ ಬಿಟ್ಟಿರದಂತೆ ಇದ್ದವರು, ಜೊತೆಯಾಗಿ 4 ಸಿನಿಮಾ ಮಾಡಿದವರು ಈಗ ಒಬ್ಬರ ಮುಖ ಒಬ್ರು ನೋಡದಷ್ಟು ದ್ವೇಷಿಗಳಾದ್ರ.
ಎಂತೆಂಥವರು ಡಾಲಿ ಮದುವೆಗೆ ಬಂದು ಹೋದರು. ಆದರೆ ಅಮೃತ ಅಯ್ಯಂಗಾರ್ ಮೈಸೂರಲ್ಲೇ ಇದ್ದರು, ಡಾಲಿ ಮದುವೆಗೆ ಯಾಕೆ ಹೋಗಲಿಲ್ಲ ಅನ್ನೋದೇ ಈಗ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೆ ಡಾಲಿ ಆಗಲಿ ಅಮೃತ ಆಗಲಿ ಉತ್ತರ ಕೊಡ್ತಾರೆ ಅನ್ನೋದು ಡೌಟೇ ಬಿಡಿ. ಆತ್ಮೀಯರೇ, ಸೋಷಿಯಲ್ ಮೀಡಿಯಾದಲ್ಲಿ ಅಮೃತ ಬರೆದುಕೊಂಡ ಸಾಲಿನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.